ಪರಮಾನಂದ ಭಕ್ತಿಯೋ ಅಜನ ಧ್ಯಾನಿಸಿ ಒಂದು ಶಾರದಗೆ ಶತ್ರಾದಿ ಅಮರ ಅರಣ್ಯವಾಗಿ ವರವ್ಯಾಸಮೃಪದನಾಗಿ ಕವಿಗಳ ಸಂಗಡಿಗೆ ಬಲಬಂದು ಬೆಳಗಲಿ ಧರ್ಮಾಂಗದ ದಿಗ್ವಿಜಯಮಿ ಕಥಾಮೃತ ಕವಿಗಳ ಸಂಗಡಿಗೆ ಬಲಬಂದು ಬೆಳಗಲಿ ಯಾರಿಂದಲೂ ಭೇದಿಸಲಾಗದ ನಾಡೆಂಬ ಕಾರಣಕ್ಕಾಗಿ ಈ ನಮ್ಮ ನೆಲವನ್ನು ಅಯೋಧ್ಯೆ ಎಂದು ಕರೆದರು. ಸೂರ್ಯವಂಶ
ಹ್ಮ್ ಈ ಸಂದರ್ಭದಲ್ಲಿ ಹಲವು ವಯಸ್ಸಾಯಿತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾ ಹೀಗೆ ಚತುರ್ವರ್ಣದವರು ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ಹ್ಮ್ ಸರಿಯಾಗಿ ಮಾಡುತ್ತಾ ಬಂದಿರುವುದರಿಂದ ಹಾ ಈ ನಮ್ಮ ಅಯೋಧ್ಯೆಯಲ್ಲಿ ಯಾವ ಭಾಗದಲ್ಲಿಯೂ ಯಾವುದೇ ತರಹದ ಕುಂದುಕೊರತೆಗಳಿಲ್ಲದೆ ನನ್ನೆಲ್ಲ ಪ್ರಜಾವರ್ಗ ಕೂಟದಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಹೀಗೆ ರಾಜಕೀಯವಾಗಿ ನಾನು ನೆಮ್ಮದಿಯಿಂದ ಇದ್ದೇನೆ. ಹ್ಮ್. ಅಂತೆಯೇ ನನ್ನ ಸಾಂಸಾರಿಕ ಬದುಕು ಕೂಡ ಅಷ್ಟೇ ನೆಮ್ಮದಿಯಿಂದ ಕೂಡಿದೆ. ಮಡದಿ ಸಂಜಾವಳಿ ಹ್ಮ್. ಅಂತೆಯೇ ಪುತ್ರರತ್ನ ಜನ್ಮಾಂತರ ಹಾ. ಮಾತ್ರವಲ್ಲ, ಅದೊಂದು ದಿನ ಬೇಟೆಗಾಗಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಹಾ ದೇವಕನ್ಯೆ ಮೋಹಿನಿಯಲ್ಲಿ ಮೋಹಗೊಂಡು ಅವಳನ್ನು ಕರೆತಂದು ವರಿಸಿದ್ದೇನೆ. ಹ್ಮ್ ಇವರಿಂದಲ ಕೂಡಿದಂತಹ ಸಂತೋಷದ ಜೀವನವನ್ನು ಜೀವಿಸುತ್ತಿರುವವನು ನಾನಿದ್ದೇನೆ. ಹ್ಮ್ ಹೆಸರಿಗೆ ತಕ್ಕ ಹಾಗೆ ನಮ್ಮ ಮಗ ಧರ್ಮಾಂಗದ ಅತ್ಯಂತ ಸುಶೀಲ ಹ್ಮ್. ಸುಧನು ಈಗಾಗಲೇ ಪ್ರಾಯಪ್ರಬುದ್ಧನಾಗಿದ್ದಾನೆ. ಗುರುಕುಲದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಹ್ಮ್. ಸರ್ವ ವಿದ್ಯಾಪಾರಂಗತನಾಗಿದ್ದಾನೆ. ಹಾ. ಈ ಸಂದರ್ಭದಲ್ಲಿ ಹಲವು ವಯಸ್ಸಾಯಿತು. ಹ್ಮ್. ಇನ್ನು ಹೆಚ್ಚು ಕಾಲ ಅಧಿಕಾರದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗಲಾರದು. ಹಾ ಈ ಅಧಿಕಾರ ಪತ್ರಿಕೆಯನ್ನು ಧರ್ಮಾಂಗದಲ್ಲಿ ವಹಿಸಿಕೊಟ್ಟು ಹ್ಮ್ ನಾನು ಸದಾ ಆ ಚಿನ್ಮಯನ ಧ್ಯಾನದಲ್ಲಿ ಇನ್ನು ಮುಂದಿನ ಹ್ಮ್. ಜೀವನವನ್ನು ಪಡೆಯಬೇಕೆಂದು ಯೋಚಿಸುತ್ತಾ ಇದ್ದೇನೆ. ಹಾಗಾಗಿ ಯಾರನ್ನು ಮಗು ಧರ್ಮಾಂಗದನ್ನು ಬರೆಯ ಎದ್ದೆ ಕರೆಸ ಧರ್ಮಾಂಗನ ಅಪ್ಪಿ ಭೂಮನಿಂದ ಕರೆಸ ಧರ್ಮಾಂಗನ ಅಪ್ಪಿ ಭೂಮನಿಂದ ಹರಿದಿವಸ ಉಪವಾಸ ವ್ರತವನ್ನು ಮುದರಿ ಹರಿದಿವಸ ಉಪವಾಸ ವ್ರತವನ್ನು ಮುದರಿ ವಿರಚಿಸಿದ ಸುಖದಿಂದ ಇರುವೆ ನಾನೆರ ಕುವರ ವಿರಚಿಸಿದ ಸುಖದಿಂದ ಇರುವೆ ನಾನೆರ ಕುವರ ಹರೆಯ ಪಾಲಿಸು ನೀನು ಸಕಲ ಸಂಪದನೆ ಹರೆಯ ಪಾಲಿಸು ನೀನು ಸಕಲ ಸಂಪದನೆ ಮರಣದ ಕಾರಣವೇನೆಂದು ತಿಳಿದುಕೊಳ್ಳಬಹುದೇ? ಬಲವಾದ ಕಾರಣ ಉಂಟು ಮಗನೇ. ಇದುವರೆಗೂ ಗುರುಕುಲದಲ್ಲಿದ್ದು ಅಪಾರ ವಿದ್ಯಾರ್ಜನೆಯನ್ನು ಮಾಡಿಕೊಂಡವನು ನೀನು. ಈ ಸಂದರ್ಭದಲ್ಲಿ ನಾನು ಯೋಚಿಸುತ್ತಿರುವುದು ಏನು ಗೊತ್ತೇ? ವಯೋಸಹಜವಾದ ಮುಪ್ಪು ನನ್ನನ್ನು ಆವರಿಸುತ್ತಾ ಇದೆ. ಹಾಗಾಗಿ ಈ ರಾಜ್ಯದ ರಾಜ್ಯಭಾರವನ್ನು ಪ್ರಾಯಪ್ರಬುದ್ಧನಾದ ಸರ್ವಸಮರ್ಥನಾಗಿದ್ದ ಹೆಗಲಿಗೆ ನಾನು ಸದಾ ಈ ಕಾರ್ಯದಿಂದ ನಿವೃತ್ತಿ ಹೊಂದಬೇಕೆಂದು ನನ್ನ ಮನ ಬಯಸುತ್ತಾ ಇದೆ. ಈ ಕುರಿತಾಗಿ ನಿನ್ನ ಅಭಿಪ್ರಾಯವೇನು ಮಗನೇ? ಅದಕ್ಕೆ ಮಾತೇನು ಅದಕ್ಕೆ ಮಾತೇನು ಹರೆಯ ಹರೆಯ ವಿರಚಿಸಿ ಮೂಢ ವಿಶ್ವ
ಸೂರ್ಯವಂಶ ನಮ್ಮದು. ಈ ಅಯೋಧ್ಯೆಯನ್ನ ಎಂತೆಂತಹ ವಿಕ್ರಮಗಳು ಈ ಹಿಂದೆ ಆಳಿ ಹೋಗಿದ್ದಾರೆ. ಇಂತಹ ಶ್ರೇಷ್ಠ ರಘುವಂಶದಲ್ಲಿ ಜನಿಸಿದ ನಮ್ಮ ನಡೆ ನುಡಿ ಲೋಕಕ್ಕೆ ಆದರ್ಶಪ್ರಾಯವಾಗಿರಬೇಕು ಎನ್ನುವುದು ನನ್ನ ಆಲೋಚನೆ. ಆ ನಿಟ್ಟಿನಲ್ಲಿ ಯೋಚಿಸಿದರೆ ನಾನು ಏಕಾಏಕಿ ಸಿಂಹಾಸನವನ್ನು ಏರಿದರೆ ಅದು ಅಷ್ಟು ಸಮಂಜಸವೆನಿಸಲಾರದು. ಈ ರಾಜಪೀಠವನ್ನು ಏರಿ ದಕ್ಷತೆಯ ಆಡಳಿತವನ್ನ ನೀಡುವ ಸಾಮರ್ಥ್ಯ ನನ್ನಲ್ಲಿದೆ ಎನ್ನುವುದು ಪ್ರಪಂಚ ಮುಖಕ್ಕೆ ತಿಳಿಯಬೇಕು ಅಂತಾದರೆ ಈ ಗೆಳೆಯ ದಿಗ್ವಿಜಯವನ್ನ ನಾನು ಮಾಡಬೇಕು. ಆ ಮೂಲಕ ನಾನು ಸರ್ವ ಸಮರ್ಥನಿದ್ದೇನೆ ಎನ್ನುವುದನ್ನ ಇಡೀ ಲೋಕಕ್ಕೆ ತೋರ್ಪಡಿಸಬೇಕು ಎನ್ನುವುದು ನನ್ನ ಅಭಿಲಾಷೆ. ಇದಕ್ಕೆ ತಮ್ಮ ಅಪ್ಪಣೆ ಅನುಮತಿ ಬೇಕು ಜನಕ. ಮಗನೇ ಜನಕ, ಸೂರ್ಯವಂಶ ಸಂಜಾತನಾಗಿ ಮಂಗಜನ ಸುತನಾಗಿ ನೀನು ಆಡಬೇಕಾದಂತಹ ಮಾತುಗಳನ್ನೇ ಆಡಿದ್ದೀಯ. ನಿನ್ನ ಅಭಿಪ್ರಾಯವನ್ನು ಅಲ್ಲಗಳೆಯುವ ಹಾಗಿಲ್ಲ. ಅಲ್ಲಗಳೆಯುವವನು ನಾನಲ್ಲ. ದಿಗ್ವಿಜಯಕ್ಕೆ ತೆರಳುವುದಕ್ಕೆ ನನ್ನ ಸಮ್ಮತಿ ಇದೆ ಕಂದ. ಆದರೆ ದಿಗ್ವಿಜಯದ ಸಂದರ್ಭದಲ್ಲಿ ಶಿಷ್ಟರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಬೇಕು. ಮಾತ್ರವಲ್ಲ, ಶರಣು ಬಂದವರ ಮೇಲೆ ಕೈಯೆತ್ತಬಾರದು. ಅಷ್ಟೇ ಅಲ್ಲ, ಹರಿಭಕ್ತರೊಡನೆ ಯುದ್ಧವಲ್ಲ, ಯಾರು ಹರಿಭಕ್ತರಿದ್ದಾರೋ ಅವರೊಡನೆ ಸ್ನೇಹವನ್ನು ಬೆಳೆಸು. ಇನ್ನೊಂದು ಮುಖ್ಯವಾದ ವಿಷಯ ಏನದು? ದೇವಋಷಿಗಳಾದಂತಹ ನಾರದರಿಂದ ಉಪದಿಷ್ಟವಾದಂತಹ ಏಕಾದಶಿ ವ್ರತವನ್ನು ಚಾಚುವ ತಪ್ಪದೇ ಪಾಲಿಸಬೇಕು. ಈ ಮೂಲಕ ಶ್ರೀಕಾಂತನ ಕೃಪೆಗೆ ಪಾತ್ರನಾಗಬೇಕಲ್ಲದೆ ಸರಣಿ ಕುಲು ಸಂಜಾತನಾದ ನೀನು ಈ ನಮ್ಮ ವಂಶಕ್ಕೆ ಕಲಶಪ್ರಾಯನಾಗಬೇಕೆಂಬುದು ನನ್ನ ಅಭಿಲಾಷೆ. ಹಾಗಾಗಿ ಇನ್ನು ತಡ ಮಾಡದೆ ಸಕಲ ಸೇನೆಯನ್ನು ಸಿದ್ಧಗೊಳಿಸಿ ಚೈತ್ರಯಾತ್ರೆ ಹೊರಡುವ ಸಿದ್ಧತೆಯನ್ನು ಮಾಡಿಕೊ. ನಿನ್ನ ಮನೋಭಿಲಾಷೆ ಹೀಗೆ ವೇಷಾಲಿಯಾಗುತ್ತ ಮಗನೇ. ನೀರೆಲ್ಲರಿಗೂ ಒಂದು ಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಹರಿಯನ್ನು ಧ್ಯಾನಿಸುತ್ತಾ ನನ್ನ ಗುರಿಯನ್ನು ಸಾಧಿಸುವರೆ ಅಂತ ತೆರಳುತ್ತೇನೆ. ಮುಂದುವರೆದು ಬಂದು ನಮ್ಮ ನಾಡಿನ ಗಡಿಯಾದಂತಹ ಸರಯೂ ನದಿಯ ದಡವನ್ನ ಸೇರಿ ಸ್ವಲ್ಪ ಹೊತ್ತು ವಿಶ್ರಾಂತಿಸಿ ಮಾರ್ಗಾಯಾಸದ ಪರಿಮಾರ್ಜನೆಯನ್ನ ಮಾಡಿಕೊಂಡು ಅದನ್ನ ಈಚೆ ದಡದಿಂದ ಆಚೆ ದಡವನ್ನ ಸೇರಿದ್ದಾಗಿದೆ. ಯಾವುದೇ ಒಂದು ಕಾರ್ಯಕ್ಕೆ ತೆರಳಬೇಕು ಅಂತಾದರೆ ವೇದಿಸಿ ಅಡಿಯನ್ನ ಮುಂದಿಡಬೇಕು. ಆ ನಡುವನ್ನ ಕಣ್ಣಿಡುವ ಎಂದು ಪ್ರಾಜರು ಆಡುವಂತೆ ಈ ಗೆಳೆಯ ದಿಗ್ವಿಜಯವನ್ನ ಮಾಡಬೇಕು ಅಂತಾದರೆ ಎಲ್ಲಿಂದ ಆರಂಭಿಸಬೇಕು? ತಂದೆಯವರ ಆಣತಿಯಂತೆ ಒಂದು ವರ್ಷದೊಳಗೆ ಮರಳಿ ಬರುವಂತೆ ಆಗಲಾರದು. ಹಾಗಿದ್ದರೆ ಮುಂದೇನು ಮಾಡೋಣ?
ಎಲ್ಲವನು ಜನಪಾಲ ಜನಪಾಲ ವರ್ಗ ಎಲ್ಲವನು ಜನಪಾಲ ವರ್ಗ ಎಲ್ಲವನು ಘನತೆಯು ಎದ್ದು ಕಪ್ಪಗುಮ್ಮರ್ಯಾರು ಘನತೆಯು ಎದ್ದು ಕಪ್ಪಗುಮ್ಮರ್ಯಾರು ಮೇದಿನಿಯೊಳಿಗೆ ನಿಂತ ನೋಡಿ ಮೇದಿನಿಯೊಳಿಗೆ ನಿಂತ ವರ್ಷದ ಅವಧಿಯಲ್ಲಿ ಏಕಾದಶಿಯನ್ನು ಮುಗಿಯುವ ಸಂದರ್ಭಕ್ಕೆ ಸರಿಯಾಗಿ ನಾನು ಬಂದು ನಾಡನ್ನು ಸೇರುತ್ತೇನೆ ಎಂಬುದಾಗಿ ವಿಚಾರ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು ಅಂತಾದರೆ ಇದುವರೆಗೂ ಈ ದಿನದಲ್ಲಿರುವ ಎಲ್ಲ ಭೂಪಾಲವನ್ನು ಗೆದ್ದಂತಹ ವಿಕ್ರಮಿಯಾರಾದರೂ ಇದ್ದಾರೆ ಅಂತಾದರೆ ಅಂತವರನ್ನ ನಾನು ತುಳುಕಿದೆ ಅಂತಾದ್ರೆ ಈಗ ನಾನು ಈ ವೇದಿಕೆಯನ್ನೇ ಜಯಿಸಿದ ಹಾಗೆಲ್ಲವೇ? ಹಾಗಾಗಿ ಜನಪಾಲ ವರ್ಗವೆಲ್ಲವನ್ನು ಘನತೆಯಳು ಗೆದ್ದು ಕಪ್ಪಾವ ಬೊಮ್ಮನಾಡು ಎಂದು ಯೋಚಿಸಿದರೆ ನನ್ನ ಮತಿಯ ಮಿತಿಯಲ್ಲಿ ಮೂಡಿಕೊಂಡಂತಹ ಪರಾಕ್ರಮಿ ಪ್ರತಿಷ್ಠಾನಗರದ ಚಕ್ರವರ್ತಿ ಭರತ ಎಂದು ತಿಳಿದಿದ್ದೇನೆ. ನಮ್ಮ ಸೂರ್ಯವಂಶದಷ್ಟೇ ಘನತೆಯನ್ನು ಪಡೆದಂತಹ ಇನ್ನೊಂದು ವಂಶ, ಅದುವೇ ಚಂದ್ರವಂಶ. ಈ ಚಂದ್ರವಂಶದಲ್ಲಿ ತನ್ನದ್ದಾದಂತಹ ನಿರ್ದಿಷ್ಟ ಛಾಪನ್ನು ಹೊತ್ತಿರುವಂತಹ ಭರತ ಚಕ್ರವರ್ತಿಯನ್ನು ಹೋಗಿ ತುಳುಕಿದೆವು ಅಂತಾದರೆ ಆಗ ನಮ್ಮ ಪರಾಕ್ರಮವನ್ನ ಕಂಡು ಕಪ್ಪವನ್ನು ನೀಡುವುದಕ್ಕೆ ಮುಂದಾಗುತ್ತೇವೆ. ಒಮ್ಮೆ ಹಾಗೆ ಮಾಡಲಿಲ್ಲ ಅಂತಾದರೆ ಆತನ ಅಕ್ಕಾಡಿ ಹೋರಾಟವನ್ನ ಮಾಡಿ ಅದರಲ್ಲಿ ಆತನನ್ನ ಮಣಿಸಿ ಸರಿಯ ದಿಗ್ವಿಜಯನಾಗಲೆಂಬುದನ್ನ ಸ್ಪಷ್ಟಪಡಿಸುತ್ತೇನೆ. ಅಂದರೆ ನಿಮಗೆ ಆಲೋಚನೆ ಸಾಮರ್ಥ್ಯವಿರುವುದಲ್ಲ, ಸಕಲ ಸೇನಾದಳದೊಂದಿಗೆ ಅತ್ತ ಭರತನ ಒಬ್ಬೊಬ್ಬರ ಪಡೆಯದೇನೆನ್ನಲಿ ಬಯ್ಯಲಿ ಇರುವಂತಹ ಸ್ಥಳ ಪ್ರತಿಷ್ಠಾನಗರಕ್ಕೆ ಯಾರು ಅಂತ ಕೇಳಿದ್ದೀರಿ? ಭರತನೆಂದು ಕೇಳಿದ್ದೇವೆ. ಇಂದು ಒಳಗೊಂಡ ವಿಚಾರ ಬಹಳಷ್ಟು ಇದೆ. ಶ್ರೀಹರಿಯೇ ನಮೋ ನಮಃ. ಪರಿಪಾಲಿಸು ತಂದೆ, ಪರಿಪಾಲಿಸು. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆತನ ಆಚಾರ, ವಿಚಾರ, ಬುದ್ಧಿಮತ್ತೆ, ಸಾಮರ್ಥ್ಯ, ಮಹತ್ವಾಕಾಂಕ್ಷೆಯ ಪರಿಮಿತಿಗೆ ತಕ್ಕ ಹಾಗೆ ಪರಿಣಾಮವೋ ಪ್ರತಿಫಲವೋ ಒದಗಿ ಬರುತ್ತದೆ ಅಂತೆ. ಈ ಪ್ರತಿಷ್ಠಾನಗರದ ಚಕ್ರವರ್ತಿಯಾದಂತಹ ನಾನು ಇಡೀ ಪ್ರಪಂಚಕ್ಕೆ ಭರತ ಚಕ್ರವರ್ತಿ ಎಂದೇ ಗುರುತಿಸಿಕೊಂಡಿದ್ದೇನೆ. ನಾನು ಮಾಡಿದಂತಹ ಸಾಧನೆ ಮೆರೆದಂತಹ ಪೌರುಷದಿಂದಾಗಿ ಇಡೀ ಭರತ ತಂಡದಲ್ಲಿ ಭರತ ಎಂಬ ಅನರ್ಥ ನಾಮದಿಂದ ಪ್ರಚಲಿತವಿದ್ದೇನೆ. ಹಾಗೆ ನೋಡಿದರೆ ನನ್ನ ಅಂಕಿತ ನಾಮ ಇದಲ್ಲ. ದುಷ್ಯಂತ ಶಕುಂತಲೆಯರ ಮಗನಾದ ನಾನು ಚಿಕ್ಕವನಿರುವಾಗಲೇ ಕಣ್ವರ ಆಶ್ರಮದಲ್ಲಿರುವಾಗ ಸಿಂಹ ಹುಲಿಗಳೇ ಮುಂತಾದ ಕ್ರೂರ
ಗೋಪಾಲನಾಗೆದ್ದು ಶಶಿಕುಲೇಂದ್ರ ಭರತ ಚಕ್ರವರ್ತಿ ಎಂಬ ನಿರರ್ಥಕ ಪಾತ್ರನಾಗಿದ್ದೇನೆ. ಆ ಕುರಿತಾಗಿ ನನಗೆ ಸಂತೋಷ ಉಂಟು. ಆ ಒಂದು ಹೆಮ್ಮೆಯ ಭಾವನೆಯಲ್ಲಿಯೇ ಬೀಗುತ್ತಾ ಎಂದಿನಂತೆ ದಾಂಡಿಕವನ್ನು ಮುಗಿಸಿ ಬಂದು ಸಭಾ ಪ್ರವೇಶವನ್ನು ಮಾಡಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದ ಹಾಗೆ ಚರಣೋರು ಬಂದು ಆಡಿದ ಮಾತೆಯನ್ನು ಮುತ್ತಿಗೇಡಿ ಆತ. ಹಾಗಲ್ಲದೆ ಹೋದರೆ ನಾನೇನು, ನನ್ನ ಯೋಗ್ಯತೆ ಏನು? ಏಣಿ ಹತ್ತಲಾರದ ಹೆಣವನ್ನು ಪರ್ವತ ಏರುವ ಕನಸು ಕಂಡ ಹಾಗಾಯಿತು. ಹಾಗಿದ್ದರೆ ನನ್ನ ಕುರಿತೋ ನಮ್ಮ ವಂಶದ ಕುರಿತೋ ಆತ ಸಂಪೂರ್ಣ ತಿಳಿಯಲಿಲ್ಲ ಎಂದ ಹಾಗಾಯಿತು. ಶ್ರೇಷ್ಠವಾದಂತಹ ಚಂದ್ರವಂಶದಲ್ಲಿ ಜನಿಸಿದವರು ನಾವು. ನಮ್ಮ ವಂಶದ ಮೂಲ ಪುರುಷನಾದಂತಹ ಚಂದ್ರ ಅವನ ಜಟಾಜೂಟವನ್ನು ಏರಿದವ. ಇಂತಹ ಶಶಿಕುಲದಲ್ಲಿ ಜನಿಸಿದ ನಮ್ಮ ಪೂರ್ವಜರ ನಾಯಕರು ಒಂದು ನಿರ್ದಿಷ್ಟವಾದ ನೆಲೆಯಲ್ಲಿ ಅದೆಷ್ಟೋ ಸಾಧನೆಯನ್ನಾಗೈದು ಇಂದಿಗೂ ಲೋಕವಿಖ್ಯಾತರಾಗಿದ್ದಾರೆ. ನಮ್ಮ ಕುಲದ ಹಿನ್ನೆಲೆಯನ್ನು, ನನ್ನ ಪರಾಕ್ರಮವನ್ನು ಅರಿಯದೆ ಬಂದ ಹಸುಲೇಕ. ಆದರೂ ಅವನ ಧೈರ್ಯಕ್ಕೆ ಬಳಿರೆ ಎನ್ನಲೇಬೇಕು. ಈ ರೀತಿಯಾಗಿ ಧೈರ್ಯ ಮಾಡಿ ಬಂದಿದ್ದಾನೆ ಎಂದಾಯಿತು ಆ ಹುಡುಗ. ಅದನ್ನ ಹಿಂದೆ ಕಟ್ಟುವುದಕ್ಕೆ ನಾನೊಬ್ಬನೇ ಸಾಕು. ಆದರೆ ಕ್ಷತ್ರಿಯರಾದ ನಾವು ವೈರಿ ಬಲವನ್ನು ಅಷ್ಟು ಹಗುರವಾಗಿ ಪರಿಗಣಿಸಬಾರದು. ಹಾಗಾಗಿ ಸಕಲ ಸೇನೆಯನ್ನು ಕೂಡಿಕೊಂಡು ಅತ್ತ ಸಾಗುತ್ತೇವೆ. Oh
ಆಮೇಲೆ ಸ್ತಂಭೀಭೂತನಾಗಿ ಹೋದೆ. ಸಾಗರೋಪಾದಿಯಲ್ಲಿ ಒಂದು ಕೂಡಿ ಸಮೂಹದ ಮಧ್ಯದಲ್ಲಿ ಮಣಿಮಯವಾದ ರಥವನ್ನ ಏರಿ ನಿಂತ ಆ ಯುವಕನು ಓಜಸ್ಸು ತೇಜಸ್ಸು ಆಗಾಮೀರ್ಯ ಎದೆಸೆಡಿಸಿ ನಿಂತ ಆ ನಿಲುವನ್ನ ಕಂಡಾಗ ಧಾರ್ಮಿಕ ಸಂಭವನೇ ಹೌದು ಎಂದೆನಿಸುತ್ತಾ ಇದೆ. ನೋಡೋಣ ಆತನಲ್ಲಿಯೇ ಹೋಗಿ ಮಾತನಾಡುತ್ತೇನೆ. ಅಯ್ಯ ಹುಡುಗ, ಯಾರ ಸುತ ಕೆಸರೇನು ಈ ಬರುವುದಕ್ಕೆ ಮೊದಲು ನಿನ್ನ ಕುರಿತಾಗಿ ನನ್ನ ಭಾವನೆ ಬೇರೆ ಆಗಿತ್ತು. ಆದರೆ ಇಲ್ಲಿ ಬಂದು ನಿನ್ನನ್ನು ನೋಡಿದ ಮೇಲೆ ನನ್ನ ವಿಚಾರ ಬದಲಾಯಿತು. ಸೇನಾ ಸಾಗರದ ಮಧ್ಯದಲ್ಲಿ ರಾರಾಜಿಸುತ್ತಾ ಇರುವ ನಿನ್ನ ಆಕರ್ಷಕ ವ್ಯಕ್ತಿತ್ವವನ್ನ ಕಂಡು ನಿನ್ನೆಲ್ಲೆರಡು ಮಾತನಾಡಬೇಕು ಎಂದೆನಿಸುತ್ತಾ ಇದೆ. ಅಯ್ಯ ಹುಡುಗ, ಯಾರು ನೀನು? ನಿನ್ನ ಹೆತ್ತ ತಂದೆ ತಾಯಿಗಳಾರು? ಇನ್ನು ನೀನು ಬಂದ ಉದ್ದೇಶ ಇಲ್ಲಿನ ವಾತಾವರಣವನ್ನು ಗಮನಿಸಿದಾಗ ಅರ್ಥವಾಗುತ್ತದೆ. ಯುದ್ಧಕ್ಕಾಗಿ ಬಂದಿರುವೆ ಎಂಬುದನ್ನು ಗ್ರಹಿಸಬಲ್ಲೆ. ಈ ಸಣ್ಣ ಪ್ರಾಯದಲ್ಲಿ ಇಂತಹ ಉತ್ಸಾಹ, ಲವಲವಿಕೆ, ಚೈತನ್ಯ ಪ್ರತಿಯೊಬ್ಬ ಕ್ಷತ್ರಿಯರಲ್ಲಿ ಇರಬೇಕಾದತೆ. ಆದರೆ ಯುದ್ಧವಾಗಲಿ, ಸ್ನೇಹವಾಗಲಿ, ಸಂಬಂಧವಾಗಲಿ ಸಮಾನ ಯೋಗ್ಯತಾವಂತರಲ್ಲಿ ನಡೆಯಬೇಕು. ಹಾಗೆ ನೋಡಿದರೆ ನೀನು ವಯಸ್ಸಿನಲ್ಲಾಗಲಿ ಪರಾಕ್ರಮದಲ್ಲಾಗಲಿ ನನಗೆ ಸರಿ ಸಮಾನ ಅಲ್ಲವೇ ಅಲ್ಲ. ಹಾಗಾಗಿ ನಿನ್ನ ಸಮಾನರು ಯಾರಾದರೂ ಇದ್ದರೆ ಅವರಲ್ಲಿ ಸೂರತನ ಮುನ್ನ ತೋರುವುದು ಒಳಿತು ಎಂಬುದು ನನ್ನ ಭಾವನೆ. ನಿನ್ನ ಪರಿಚಯವನ್ನ ಅರುವು ನನ್ನಲ್ಲಿ
ಪೂಜಿತನು ಪೂಜಿತನು ನಾನಿನಗೆ ಸಮರಗೆ ಬಂದೆ ಅಯ್ಯ ಕುಮಾರ ನರದೇಶ ನೀನಾಯಿತು ಹೇಗಾಯಿತು ಗೊತ್ತೇ ಏಕಾರದ ಆನೆಗಳಿಗೆ ಚಿಕ್ಕದಾದ ಎಲೆಗಳನ್ನೊಂದು ಇಟ್ಟು ನಾನು ನಿನ್ನನ್ನು ಗುದ್ದುತ್ತೇನೆ ಎಂದ ಹಾಗಾಯಿತು ಈ ಭರತನ ರಾಜಕೀಯ ಅನುಭವವ ವಿಜಯದ ಅನುಭವವ ಅಲ್ಲಾದ ಲಲಿತ ಅನುಭವವ ಇವೆಲ್ಲದರ ಮುಂದೆ ನೀನಿನ್ನು ಹಸುಳೆ ಹಾಗಲ್ಲದೆ ಹೋದರೆ ಎಂತೆಂತಹ ಗುಂಡಿಗೆಯುಳ್ಳ ಕ್ಷತ್ರಿಯ ವೀರರನ್ನು ನಾನು ಗೆದ್ದವರಿದ್ದೇನೆ ಯಾಕೆಂದರೆ ಅದೆಷ್ಟೋ ಅಶ್ವಮೇಧ ಯಾಗವನ್ನು ನಾನು ಮಾಡಿದ್ದೇನೆ ಮಾತ್ರವಲ್ಲ ರಾಜಸೂಯ ಯಾಗ ವಿಶ್ವಜಿತ್ ಯಾಗ ಅಗ್ನಿಸ್ತೋಮ ಯಾಗ ಅತಿರಾತ್ರ ಯಾಗ ಇಂತಹ ಅನೇಕ ಯಾಗಗಳನ್ನು ಮಾಡಿ ಎಲ್ಲರಿಗೂ ಪೂಜನೀಯ ತಾಣದಲ್ಲಿ ನಾನಿದ್ದೇನೆ ನಿನಗೂ ಅಷ್ಟೇ ಪೂಜಿತನು ನಾನೇನಗೆ ಎನ್ನುವುದನ್ನ ಅರ್ಥೈಸಿಕೊಂಡು ನನ್ನಲ್ಲಿರುವ ದಾಸೆಯನ್ನ ಬಿಟ್ಟು ಹಿಂದಕ್ಕೆ ನಡೆ ಅಯ್ಯ ಭರತೇಶ ಹರುಷವಾದು ನಿನ್ನ ವಚನವು ಹರುಷವಾದು 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 ನಿನ್ನ ವಚನವು ಹರುಷವಾದು 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 ನಿನ್ನ ವಚನವು ಕೇಳು ಎನ್ನ ಮನಸ್ಸಿಗೀಗ ಕೇಳು ಎನ್ನ ಮನಸ್ಸಿಗೀಗ ಕೇಳು ಎನ್ನ ಮನಸ್ಸಿಗೀಗ ಹರುಷವಾದು 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 ನಿನ್ನ ವಚನವು ಶ್ರೀಹರಿಯೋ ನೋಡೆ ರುಕ್ಮ ಭುಜವಿದೆ ಮತ್ತೆ ಶ್ರೀಹರಿಯೋ ನೋಡೆ ರುಕ್ಮ ಭುಜವಿದೆ ನಿನಗೆ ರುಕ್ಮ ಭುಜವಿದೆ
ಅಯ್ಯ ಹುಡುಗ ಘನದೇಶ ನನ್ನ ಕುರಿತಾಗಿ ಆಕ್ಷೇಪ ಮಾಡುತ್ತಾ ಇದ್ದೀಯ. ಮೂರ್ತಿಗಳಲ್ಲಿ ಒಬ್ಬನು ನಾನಲ್ಲ ಎನ್ನುವುದಾಗಿ ನಿನ್ನಲ್ಲೇ ಕೇಳುತ್ತೇನೆ. ಹರನು ನಾನಾಗಬೇಕು, ಇಬ್ಬರ ಹರನು ದೂರವಿಲ್ಲದೆ. ಹರನು ನಾನಾಗುವುದಕ್ಕೆ ನೀನೇನು ಬಲಬಲದಿಂದ ಕೊಬ್ಬಿ ಅಂತರಿಕ್ಷದಲ್ಲಿ ಮನೆ ಮಾಡಿಕೊಂಡು ಎಲ್ಲರನ್ನೂ ಪೀಡಿಸುತ್ತಿದ್ದ ತಾರಕಾಕ್ಷ ಮಕರಾಕ್ಷ ಹೊರವಿದ್ಯನ್ವಾಗಿ ಅಲ್ಲವಲ್ಲ. ನಿನ್ನಂತಹ ಸಾಮಾನ್ಯ ಜನರನ್ನು ಸುಖಿ ಹಾಕುವುದಕ್ಕೆ ನಾನು ಹರಿಯಾಗಬೇಕಿಲ್ಲ. ಆದರೆ ಇನ್ನು ಹರಿಯ ಕಿವಿಯ ಕೆಸರಿನಿಂದ ಹುಟ್ಟಿದ ಮಧುಕೈಟಕರನ್ನು ಕೊಲ್ಲುವ ಪ್ರಸಂಗವಾದರೆ ನಾನು ಸರಸಜಾಕ್ಷನಾಗಬೇಕು. ನಿನ್ನನ್ನು ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ನಾನು ಹರಿಯಾಗಬೇಕಿಲ್ಲ. ಆದರೆ ಬಲವಿರಚಿಯಾಗಬಲ್ಲೆ. ಯಾವುದರಲ್ಲಿ ನಿನ್ನೊಂದಿಗೆ ಹೋರಾಟ ಮಾಡಿ ದುರವಿಜಯನಾಗುವ ಸೃಷ್ಟಿಯನ್ನು ಮಾಡಬಲ್ಲೆ. ಹಾಗಾಗಿ ಯುದ್ಧದ ಹಂಬಲ ಬೇಡ, ನಡೆ ಹಿಂದಕ್ಕೆ. ನೀನು ಬಲಿಷ್ಠ ಎಂಬ ಕಾರಣಕ್ಕೆ ನನ್ನನ್ನು ನಿಕೃಷ್ಟನಾಗಿ ಕಾಣುತ್ತಾ ಮೂರ್ಖತನ ಮಾಡಿದಿರು. ನಿನ್ನ ಸಾಧನೆಗಳಿಂದಾಗಿ ಬರಿದೆ ಮಾತಿನ ಮೂಲಕವೇ ನನ್ನನ್ನು ಎದುರಿಸಬಹುದು ಎಂದು ನೀನು ತಿಳಿದಿದ್ದರೆ ಅದು ನಿನ್ನ ತಪ್ಪು ತಿಳುವಳಿಕೆ. ಇದು ಯುದ್ಧಕ್ಕಾಗಿ ಸಿದ್ಧನಾದೆ ಅಂತಾದ್ರೆ ಅಲೆಕ್ಷನ್ನಲ್ಲಿ ಚಕ್ರಪತಿನ ಕೇಳಲ್ಲ. ಚಕ್ರಪತಿಯಾಗಬೇಕು ಅಂದರೆ ಯುದ್ಧಾಭಿಷಕ್ತನಾಗಬೇಕು. ಅಂದರೆ ಸಮುದ್ರೋದಕದಲ್ಲಿ ಅಷ್ಟದಿಕ್ಪಾಲರ ಅಂಶವನ್ನು ತ್ರಿಮೂರ್ತಿಗಳ ಅಂಶವನ್ನು ಆವಾಹನೆ ಮಾಡುತ್ತಾರೆ. ಅಂತಹ ವಿಧಿವಿಧಾನದಿಂದ ಅಭಿಷಕ್ತನಾದವನು ನಾನು. ಸಾಮಾನ್ಯ ಎಂದು ಭಾವಿಸಿ ಉದ್ದಟತನವನ್ನು ಮೆರೆಯುವುದಕ್ಕೆ ಮುಂದಾದೆ ಅಂತಾದರೆ ನಿನ್ನನ್ನು ಇಲ್ಲಿಗೆ ನಿಲ್ಲಿಸಿಕೊಡುತ್ತೇನೆ. ಸಿದ್ಧರಾಗು ಇದಕ್ಕೆ. ಎದುರಾಗು. ಎರಡು
ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ ಮೆರವುದು ರವಿ ಶಶಿ ಮೆರವುದು ರವಿ ಶಶಿ ಹೊರತೆಯಾಗಲು ಬಾರದಿದರೋಳು ಸಮವೆಂದು ಹೊರತೆಯಾಗಲು ಬಾರದಿದರೋಳು ಸಮವೆಂದು ಅರಿತುಕೊಂಡರೆ ಮನದೊಳಗೆ ಅರಿತುಕೊಂಡರೆ ಮನದೊಳಗೆ ಧರಣಿ ರವಿಯಲಿಂದ ಎರಡು ಸಿಂಹಾಸನ ಮೆರವುದು ರವಿ ಶಶಿ ಕುಲದು ಅದರಲ್ಲಿಯೂ ಕಾಲಪ್ರವೇಶಿನಿ ಗೋಳಮುಖರ್ಜಿನಿ ಎಂಬ ಶರಗಳನ್ನ ಸಿಂಚನಿಗಳ ಒಡ್ಡಿ ಪ್ರಯೋಗಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಅದೆಷ್ಟೋ ಸಮಯದಿಂದ ಇಷ್ಟೊಂದು ನಿರ್ಣಯಕ್ಕೆ ಬಾರದೆ ಹೋದಾಗ ಈ ರೀತಿ ಶರಪ್ರಯೋಗಕ್ಕೆ ಮುಂದಾಗುತ್ತಾ ಇದ್ದೀರಿ. ಇದರ ಪರಿಣಾಮದ ಕುರಿತು ನೀವಿಬ್ಬರು ಆಲೋಚಿಸುವುದೇ ಇಲ್ಲ. ಇಡೀ ಭೂಲೋಕವೇ ಅಲ್ಲೋಲ ಕಲ್ಲೋಲ ಆಗುವಂತಹ ಸಂದರ್ಭ ಬಂದರು. ಹಾಗಾಗಿ ಶಾಂತರಾಗಿ ಈ ಶಶಿಕುಲ ರವಿಕುಲ ಎನ್ನುವುದು ಈ ಧರಣಿಯ ಎರಡು ನೇತ್ರಗಳಿದ್ದ ಹಾಗೆ ನಿಮ್ಮಿಬ್ಬರಲ್ಲಿ ಯಾರಿಗೆ ತೊಂದರೆ ಬಂದರೂ ಮೂಢನಾಗುವುದು ಕೊರತೆಯಾಗುವುದು ಈ ಭೂತಾಯಿಗೆ ತಾನೇ. ನೀವಿಬ್ಬರು ಸರಿಸಮಾನರು. ಹಾಗಾಗಿ ಹೇಗೆ ಅಭಿಮನ್ಯು ಶರವನ್ನ ಸಿಂಚನಿಗಳ ಒಡಿಸಿದ್ದೀರೋ ಅದೇ ರೀತಿಯಾಗಿ ಆ ಶರವನ್ನ ಹಿಂದಕ್ಕೆ ತೆಗೆಯುವ ವಿದ್ಯೆಯನ್ನು ಆ ಸಂಸ್ಕಾರವನ್ನು ನೀವಿಬ್ಬರು ಬಲ್ಲವರಿದ್ದೀರಿ. ಹಾಗಾಗಿ ಯುದ್ಧವೇ ಶಾಂತಿಚಿತ್ತರಾಗಿ ನೀನು ಶಶಿಕುಲದ ಇಂದ್ರನು ಸದ್ಗುಣಗಳ ಸಾಂದ್ರನು ಅಂತೆ ಧರ್ಮಾಂಗದನು ಸಾಮಾನ್ಯನಲ್ಲ. ನನ್ನ ತಂದೆ ರುಕ್ಮಾಂಗದ ಮಕ್ಕಳಿಗೆ ನಾನು ಉಪದೇಶಿಸಿದ ಏಕಾದಶಿ ವ್ರತದ ಪರಿಣಾಮವಾಗಿ ಶ್ರೀಹರಿಯ ಕೃಪಾಕಟಾಕ್ಷದಿಂದಲೇ ಈತ ಜನಿಸಿದವನು. ಹಾಗಾಗಿ ನಿಮ್ಮಿಬ್ಬರಲ್ಲಿ ಯುದ್ಧವೇ. ಈತನನ್ನು ಆಧರಿಸು. ಸರ್ವಸಮರ್ಥನಾದ ಧರ್ಮಾಂಗದನಿಗೆ ನಿನ್ನ 5 ಹೆಣ್ಮಕ್ಕಳನ್ನ ನೀಡಿ ಈತನನ್ನು ಅಳಿಯನನ್ನಾಗಿ ಮಾಡಿತು. ಕನ್ಯಾದಾನ ಮಾಡುವಾಗ ನೀಡಿದ ದಿನವೇ ಈತನಿಗೆ ಗೊಪ್ಪವಾದ ಪರಿಣಮಿಸುತ್ತದೆ. ಅಲ್ಲಿಗೆ ನಿಮಗೂ ದೋಷವಿಲ್ಲ, ಈತನಿಗೂ ಸಮಾಧಾನ. ಇಲ್ಲವನ್ನು ತೊರೆದು ಇಬ್ಬರೂ ಒಂದಾದ ಶುಭಕಾಲ. ನಾನಿನ್ನು ಬರುತ್ತೇನೆ. ನಾರಾಯಣ ಜಯ 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 ನಾರಾಯಣ ಜಯ ನಾರಾಯಣ. ಸಂತೋಷವಾಯಿತು. ಈ ಮೊದಲೇ ನಿನ್ನ ಶೌರ್ಯ ಸಾಹಸವನ್ನ ಕಂಡು ಮೆಚ್ಚಿದ್ದೇನೆ. ಈಗ ನಾನು ಬಂದು ನಿನ್ನ ಕುರಿತಾದ ಎಲ್ಲ ವಿಷಯವನ್ನ ಅರಿದ ಮೇಲೆ ನಿನ್ನ ಬಗ್ಗೆ ಒಮ್ಮೆ ಅಭಿಮಾನ ಏಕಕಾಲಕ್ಕೆ ಮೂಡಿತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲ ಆ ವಿಧಿಯ ಸಂಕಲ್ಪವೇ ಹೌದು. ಕೆಲ ಕ್ಷಣಗಳ ಹಿಂದೆ ನಾವಿಬ್ಬರು ಮಾರ್ಗಲೆಂದು ಹೋರಾಟ ಮಾಡುತ್ತಿದ್ದೆವು. ಈಗ ನೋಡು ನಮ್ಮಲ್ಲಿ ಒಂದು ಆತ್ಮೀಯತೆ ಎನ್ನುವುದು ಮೂಡಿತು. ಅಂದ ಮೇಲೆ ಇದೆಲ್ಲ ಆ ದೈವಲೀಲೆಯೇ ಹೌದು. ಧರ್ಮಾಂಗದ ಹೊರದೇಶ ನಾರದರ ಮಾತಿನಂತೆ ನನ್ನ 5 ಕುವರಿಯನ್ನ ನಿನಗಿಟ್ಟು ಕಲ್ಯಾಣೋತ್ಸವವನ್ನಾದರೂ ಇಡಿಸುತ್ತೇನೆ. 4 ದಿನ ಇಲ್ಲಿಯೇ ಇದ್ದು ನಮ್ಮ ಆತಿಥ್ಯವನ್ನ ವಿತರಿಸಿ ಹೋಗಬೇಕು. ನಾರದರ ಮಾತಿನಂತೆ ನಡೆಯುವುದೇ ಧರ್ಮ ಎಂದು ತಿಳಿಸುತ್ತೇನೆ. ಅವರು ಆಡಿದಂತೆ ನಿನ್ನ ಹೆಣ್ಮಕ್ಕಳನ್ನ ವರಿಸುತ್ತೇನೆ. ಆದರೆ ಇವಾಗ ನಾಗಲೋಪಾರಿಗಳನ್ನ ಸೇರಿ ಅಲ್ಲೆಲ್ಲ ವಿಜಯವನ್ನ ಸಾಧಿಸಿ ವಿಜಯವನ್ನ ಪೂರೈಸಿ ನಮ್ಮ ಪುರವನ್ನ ಸೇರಿದ ಮೇಲೆ ತಂದೆಯವರಲ್ಲಿ ಎಲ್ಲವನ್ನ ಅವರಿಗೆ ಅವರ ಒಪ್ಪಿಗೆಯ ಮೇರೆಗೆ ಲೇಖನವನ್ನ ಬರೆದು ಬಳಸುತ್ತೇನೆ. ಆಗ ಮಕ್ಕಳನ್ನ ಕೂಡಿಕೊಂಡು ನಿಬ್ಬಳ ಸಮೇತರಾಗಿ
ನಾನು ನಿನ್ನೊಂದಿಗೆ ನನ್ನ ಸೈನ್ಯವನ್ನು ಕಳುಹಿಸುತ್ತಾ ಇದ್ದೇನೆ. ಹೋಗಿ ಬಾ. ಬರ್ಕೋ ಬರ್ಕೋ ನಾಗಲೋಕದ ಅಧಿಕಾರಿ, ನರಪತಿ ಕಂಬಲಾಶ್, ವೈಭವದ ಓಲಗ ಮನಸ್ಸಿಗೆ ಸಂತೋಷವೆನಿಸುತ್ತಿದೆ. ಸೇರಿದವರೆಲ್ಲರೂ ನಮ್ಮ ಮನೆ ದೈವಗಳು, ಎಲ್ಲರೂ ನನ್ನನ್ನು ಗೌರವಿಸುತ್ತಾರೆ. ಈ ನಮ್ಮ ನಾಗಲೋಕದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಸಕಲ ಸಂಪತ್ತು ಇಲ್ಲಿ ಅಡಕವಾಗಿದೆ. ನವರತ್ನಗಳು, ವಜ್ರ ವೈಡೂರ್ಯಗಳು, ಮುತ್ತು ರತ್ನ ಹವಳ ಧವಳ ಗೋಮೇಧಿಕ ಪುಷ್ಯರಾಗ ಮರಗತ, ಹೀಗೆ ಅಷ್ಟೈಶ್ವರ್ಯ ತುಂಬಿ ತುಳುಕುತ್ತಾ ಇದೆ. ಹೀಗೆ ನಮ್ಮ ಬಳಗದವರೆಲ್ಲ ಸಂತೋಷದಿಂದ ನೆಮ್ಮದಿಯಿಂದ ಕಾಲ ಕಳೆಯುತ್ತಾ ಇದ್ದಾರೆ. ಎಂದಿನಂತೆ ಎಂದು ಓಲೆ ಕೊಟ್ಟಂತ ಸಂದರ್ಭದಲ್ಲಿ ಚರಳುವನ್ನು ನುಡಿದದ್ದೇನು? ಭೂಲೋಕದ ಮಾನವ ದರೆ ದಿಗ್ವಿಜಯವನ್ನ ಕೈಗೊಂಡು ಈ ನಮ್ಮ ನಾಗಲೋಕದವರೆಗಾಗಿ ಬಂದಿದ್ದಾನಂತೆ. ಅಪ್ಪ ಆತನ ಧೈರ್ಯವೇ ಏಕಾಏಕಿ ಈ ಮನೆಯನ್ನು ಕೆಳಗೆ ನಮ್ಮ ವಿಷದ ಜ್ವಾಲೆಯ ಭಯವು ಆತನಿಗಿಲ್ಲ ಎಂದಾಯಿತು. ಹಾಗಿದ್ದರೆ ಆತನ ದರ್ಪ ಏನು ಎಂದು ನೋಡುವುದಕ್ಕಾಗಿ ಸಕಲ ಸೇನೆಯನ್ನ ಕೂಡಿಕೊಂಡು ಯಾರು ನನ್ನ ಬೆಸರು ಬೀಳು ಧಾರಿಣಿಯ ಬಿಟ್ಟು ತೆಗೆದು ಯಾರು ನಿನ್ನ ಹೆಸರು ಕೇಳು ಯಾರು ನಿನ್ನ ಹೆಸರು ಕೇಳು ನಿನ್ನ ಹೆಸರು ಕೇಳು ಧಾರಿಣಿಯ ಬಿಟ್ಟು ಮನುಜ ನಿನ್ನ ಧಾರಿಣಿಯ ಬಿಟ್ಟು ಮನುಜ ನಿನ್ನ ಧಾರಣಿಯ ಬಿಟ್ಟು ಧಾರಿಣಿಯ ಬಿಟ್ಟು ಮನುಜ ಸಾರಿ ಬಂದುದು ಯಾವಾಗಿಂದ ಕಂಬಲಾಶ್ವನು ಸಾರಿ ಬಂದುದು
ಧರೆಯಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ವಂಶ ಸೂರ್ಯ ವಂಶ. ಅಂತಹ ವಂಶದಲ್ಲಿ ಹುಟ್ಟಿದವರು ಯಾರು? ತಿಳಿಯಬೇಕು ನೀನು ಅಯೋಧ್ಯೆಯ ಹೆಸರನ್ನು. ಅಲ್ಲಿನ ಅರಸ ಮಾಂಗದ ಮಗು. ಆತನ ಸರಳನ ಧರ್ಮಾಂಗದ ಎಂಬುದು ನನ್ನ ಹೆಸರು. ವಿಜಯಾಕಾಂಕ್ಷಿಯಾಗಿ ಬಂದಂತಹ ನಾನು ಎಲ್ಲರನ್ನು ದೂರದಲ್ಲಿ ಗೆಲ್ಲುತ್ತಾ ಗೊಪ್ಪ ಕಾಣಿಕೆಯನ್ನು ಪಡೆಯುತ್ತಾ ಮುಂದುವರೆದು ಬಂದದ್ದು ಈ ನಾಗಲೋಕಕ್ಕೆ. ಈಗ ನಿನಗೆ ನನ್ನ ಸಾಮರ್ಥ್ಯದ ಅರಿವಾಗಿರಬೇಕು. ಹಾಗಾಗಿ ಕಪ್ಪವನ್ನ ಕೊಟ್ಟು ಶರಣಾಗು. ಏನವ ಧರ್ಮಾಂಗದ ಕಥೆಯನ್ನೆಲ್ಲ ಕೇಳಿ ನಾನು ದಾಳಿ ಬಂದುತ್ತೇನೆ ಎನ್ನುವುದಾಗಿ ಭಾವಿಸಬೇಡ. ನನ್ನನ್ನು ಕಪ್ಪನ್ನು ಬಿಡುವುದಕ್ಕೆ ನಾನೇನು ಸಾಮಾನ್ಯನವನಲ್ಲ. ನನ್ನ ಪರಾಕ್ರಮದ ಮುಂದೆ ನಿನ್ನ ಆಟ ಸಾಗಲಾರದು. ಆದರೆ ಸುಮ್ಮನೆ ಇಲ್ಲಿಗೆ ಬಂದು ನಮ್ಮನ್ನು ಕೆಳಗೆ ವಿಷದ ಜ್ವಾಲೆಯಲ್ಲಿ ಸುಟ್ಟು ಭಸ್ಮವಾಗುತ್ತೀಯ. ಯುದ್ಧದ ಆಲೋಚನೆ ಬಿಟ್ಟು ನಡೆ ಎಂದಕ್ಕೆ ಕೊಲ್ಲಬಹುದು ಎಂಬುದು ನಿನ್ನ ಲೆಕ್ಕಾಚಾರವಾಗಿದ್ದರೆ ಅದು ನಿನ್ನ ತಪ್ಪು ಕಲ್ಪನೆ. ನಾನು ಶರಸಿದ್ಧಿಯನ್ನ ಪಡೆದವನಿದ್ದೇನೆ. ನನ್ನ ಬಾಣದ ಮನೆಯಲ್ಲಿ ಮಣಿಮಾತ್ರ ಔಷಧವಿರುವುದು. ಅದನ್ನು ನಾನು ಮಂತ್ರಿಸಿ ಗೆದ್ದೆನಾದರೆ ನಿನ್ನಲ್ಲಿರುವ ವಿಷ ವ್ಯರ್ಥವಾಗಿ ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಮುಗಿಸುತ್ತೇನೆ. ಎದುರಾಗಿ ನೋಡೋಣ. ಸಿದ್ಧನಾಗು. भूमि पालम संभव बुड़के बंदनु जिया बुड़के बंदनु जिया पालिसो करुणा कटाक्ष ಅಯ್ಯ ಧರ್ಮಾಂಗದ ಕಮಲಾಶ್ವ ವಂದಿಸು. ದುಷ್ಟದಲ್ಲಿ ನನ್ನನ್ನು ಗಟ್ಟಿಯಾಗಿದ್ದರೆ ಅದಕ್ಕೆ ಮುಂದಾದೆ. ನನ್ನ ಶೌರ್ಯ ಸಾಮರ್ಥ್ಯ ಏನು ಎಂಬುದನ್ನು ಈಗ ಅರಿತುಕೊಂಡೆ. ನಿನ್ನಂತ ವೀರನಲ್ಲಿ ಹೋರಾಡಿ ಹೋದರೆ ಅವಮಾನವೆಂದೆನಿಸಲಾರದು. ನಿಜ. ನನ್ನ ಯುದ್ಧ ವೈಖರಿಗೆ ಮೆಚ್ಚಿದ್ದೇನೆ.
ಸದ್ಗುಣವನ್ನ ಕೂಡಿಕೊಂಡು ನಮ್ಮಲ್ಲಿಗೆ ಬರಬೇಕು. ಆಗಬಹುದೇ ಈಗ ನನ್ನ ಮುಂದಿನ ದಿಗ್ವಿಜಯ ಯಶ ಕಾಣಲಿ ಎಂದು ನನ್ನನ್ನ ಹರಸಿ ಬೀಳ್ಕೊಡು. ನಮೋ ನಮಃ. ಇನ್ನು ತಡ ಮಾಡುವುದಿಲ್ಲ. ನನ್ನ ಮುಂದಿನ ಬೇಡಪ್ಪ ತಾಳಲು. ಪುರಗವತಿ ಕಂಬರಾಶನನ್ನ ಬಂಧಿಸಿ ಸಂತೋಷದಿಂದ ಅವರಿಂದ ಬೇಡಿಕೊಂಡು ಸೇನಾ ಸಮೇತನಾಗಿ ಹೊರದಿಂದ ಬಂದು ನಿಂತ ಸ್ಥಳ ಇದುವೇ ಪಾತಾಳ ಲೋಕ. ಪಾತಾಳ ಲೋಕದ ಹೊರವಲಯದಲ್ಲಿ ಬಂದು ಸೇರಿದ್ದಾರೆ. ನಮ್ಮವರೆಲ್ಲರೂ ಕೂಡ ವಿಶ್ರಾಂತಿಯನ್ನು ಬಯಸುತ್ತಾ ಇದ್ದಾರೆ. ಪರಮ ಸೌಂದರ್ಯದಿಂದ ಮೆರೆಯುತ್ತಿರುವ ಈ ಲೋಕವನ್ನ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಇಲ್ಲಿನ ರಮಣೀಯತೆಯನ್ನ ಕಂಡು ಬೆರಗಾಗಿ ಹೋದೆ. ಹಾಗೆಯೇ ಯೋಚಿಸುತ್ತಾ ಇದ್ದೆ. ಪುರದಿಂದ ಹೊರಟು ಬರುವ ಸಂದರ್ಭದಲ್ಲಿ ತಂದೆಯವರು ಆಡಿದಂತಹ ಮಾತು, ಯಾವ ಕಾರಣಕ್ಕೂ ಹರಿದಿನವನ್ನ ಮರೆಯಕೂಡದು, ಏಕಾದಶಿ ವ್ರತವನ್ನ ಚಾಚು ತಪ್ಪದೆ ಆಚರಿಸತಕ್ಕದ್ದು ಎಂಬುದಾಗಿ. ಹಾಗಿದ್ದರೆ ಮುಂದಿನ ದಿನ ಯಾವುದು ಎಂದು ಯೋಚಿಸಿದರೆ ಇಂದೇಕಾದಶಿಯ ಮಗೆ ಬಂದೆಹುದು ನಿಯಮಗಳು, ಇಂದೇಕಾದಶಿಯ ಮಗೆ ಬಂದೆಹುದು ನಿಯಮಗಳು, ಇಂದಿರಾಪತಿಯನ್ನು ಪೂಜಿದನು ನಾನು, ಇಂದಿರಾಪತಿಯನ್ನು ಪೂಜಿದನು ನಾನು. ಕುಂದ ಮಂದರಾದ ಸುಮವ ಕೊಯ್ಗಣಿ ಮಾಡಿ, ಕುಂದ ಮಂದರಾದ ಸುಮವ ಕೊಯ್ಗಣಿ ಮಾಡಿ, ಎಂದ ನಾಚನ ಭಕ್ತರೊಡನೆ ಸಂತಸದ ಪರಮ ಹರಿಭಕ್ತರಾದ ನಮ್ಮ ತಂದೆಯವರು ನಾರದರ ಉಪದೇಶದಂತೆ ಹರಿವ್ರತವನ್ನು ನಿರಂತರವಾಗಿ ಆಚರಿಸುತ್ತಾ ಬಂದವರಿದ್ದಾರೆ. ಮಾತ್ರವಲ್ಲ, ಇಡೀ ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಸಹ ಇದನ್ನ ಬಿಡದೆ ಆಚರಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸುವುದರ ಮೂಲಕ ನಮ್ಮ ನಾಡಿನವರೆಲ್ಲರೂ ಏಕಾದಶಿ ವ್ರತಾಚರಣೆಯಲ್ಲಿ ತಮ್ಮನ್ನು ತಪ್ಪದೆ ತೊಡಗಿಸಿಕೊಳ್ಳುವುದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅಂದ ಮೇಲೆ ನಾಡಿನ ಯುವರಾಜನಾದ ನಾನು ಇದನ್ನ ಬಿಡುವುದಕ್ಕೆ ಸಾಧ್ಯವೇ? ಹಾಗೆ ಯೋಚಿಸಿದರೆ ಇನ್ನು ಏಕಾದಶಿ ಹರಿದಿನ ಒದಗಿ ಬಂದಿದೆ. ಹಾಗಾಗಿ ಇಲ್ಲಿಯೇ ಇದ್ದು ಏಕಾದಶಿ ವ್ರತವನ್ನು ಪೂರೈಸಿದ ಬಳಿಕ ಮುಂದೆ ಪ್ರಯಾಣ ಬೆಳೆಸೋಣ. ಈಗಾಗಲೇ ಪೂಜೆಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಾರೆ. ನಮ್ಮವರಲ್ಲಿ ಹೇಳಿದ್ದೇನೆ, ಇಲ್ಲಿಯೇ ವನದಲ್ಲಿ ಅರಳಿ ನಿಂತ ಕುಂದ ಮಂದಾರಾದಿ ಪುಷ್ಪಗಳನ್ನ ಕೊಯ್ದು ತಂದು ಅಣಿ ಮಾಡಿರೆಂದು ಹರಿಯ ಪೂಜೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹರಿಯೋಪಾಸನೆಯಲ್ಲಿ ತೊಡಗುತ್ತೇನಂತೆ. Yeah.
ಮನುಷ್ಯಕ್ಕೆ ಎಂಬುದಾಗಿ ನನ್ನ ಗುರಿ. ಈ ಪಾತಾಳದ ಸಂರಕ್ಷಣೆ ಹಣವಂತಹ ನನ್ನಲ್ಲಿ ಒಂದು ಶರಣಾಗಿದಂತಹ ವ್ಯಕ್ತಿಯೇನು ಯಾವುದೋ ವರಸುಕುಮಾರನು ಸೇನಾ ಸಮೇತನಾಗಿ ಬಂದು ನಮ್ಮ ಹೂಣದಲ್ಲಿ ತಂಗಿದ್ದಾರೆ. ಅಲ್ಲ ವನವನ್ನೆಲ್ಲ ಹಾಳು ಮಾಡುತ್ತಾ ಇದ್ದಾರಂತೆ. ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಪೂರ್ಣದತ್ತ ಸಾಗುತ್ತದೆ. Thank you.
ಹ್ಮ್ ಆದರೆ ಇದೀಗ ಚರಣ ಮೂಲಕ ಬಂದಂತಹ ವಾರ್ತೆ ಹ್ಮ್ ದಿಗ್ವಿಜಯಾರ್ಥಿಯಾಗಿ ಅಯೋಧ್ಯೆಯ ಅರಸಕುಮಾರ ನಮ್ಮಲ್ಲಿಗೆ ಬಂದು ನಮ್ಮವನ್ನು ಬೆಳಕಿದ್ದಾನಂತೆ. ಹ್ಮ್ ಮಾತ್ರವಲ್ಲ ಮಹಿಷಾಸುರನನ್ನು ಮೂರ್ಛಿತನನ್ನಾಗಿ ಮಾಡಿದ್ದಾನಂತೆ. ಅಬ್ಬಾ ಅವರ ಬಗ್ಗೆ ಏನು ಎಷ್ಟು ಎನ್ನುವುದನ್ನು ಅಲ್ಲಿಯೇ ಹೋಗಿ ನೋಡುತ್ತೇನೆ.
ಮೆರೆವುದು ಕೀರ್ತಿ ಮೂರು ಮೆರೆವುದು ಕೀರ್ತಿ ಮೆರೆವುದು ಕೀರ್ತಿ ಮೂರು ತೆರಳಿ ಬಂದನು ಕೇಳ ತೆರಳಿ ಬಂದೆ ತೆರಳಿ ಬಂದೆ ತೆರಳಿ ಬಂದನು ಕೇಳ ಗಬ್ಬವನ್ನು ಪಡೆಯುತ್ತಿರುವ ಪುರಸಾಹಸಿಗನು ಎಂಬ ವಿಷಯವನ್ನು ಕೇಳಿಯೇ ನಾನು ಬಂದವನು. ಲೋಕದಲ್ಲಿಯೂ ನಿನ್ನ ಕೀರ್ತಿ ಪಸರಿಸಿದೆ, ಆ ಬಗ್ಗೆ ಅನುಮಾನವಿಲ್ಲ. ಇದನ್ನೆಲ್ಲ ಕೇಳಿ ಕೆಣಕಿದರೆ ವೃದ್ಧರಾಜನನ್ನೇ ಕೆಣಕಬೇಕು ಉದ್ದೇಶದಿಂದ ಬಂದವಲ್ಲ. ಪವಿತ್ರವಾದ ಸೂರ್ಯವಂಶ ರುಕ್ಮಾಂಗದ
ಮಗನಾಗಿ ಜನಿಸಿದವನ್ನ ಧರ್ಮಾಂಗದ ಎಂಬುದು ನನ್ನ ಹೆಸರು. ದಿಗ್ವಿಜಯ ಆಕಾಂಕ್ಷಿಯಾಗಿ ಬಂದವನು ನಾನು. ನನ್ನ ಸಾಹಸದ ಕಥೆ ನಿನಗೆ ಗೊತ್ತೇ? ಹಿಂದೆ ವಾರಿಸಿ ಮಥಿಸಿ ಮಂದರ ಚಲವನ್ನು ಸಮಗೈದ ಮಂದರ ಚಲವನ್ನು ಸಮಗೈದ ಧುರಂಧರ ಅಯ್ಯೋ ನನ್ನ ಕುರಿತಾಗಿ ಸಂಪೂರ್ಣ ತಿಳುವಳಿಕೆ ನಿನಗಿಲ್ಲ ಎಂದೇ ಭಾವಿಸುತ್ತೇನೆ. ಕೇಳು, ಹಿಂದೆ ಸಮುದ್ರದಲ್ಲಿ ಮುಳುಗಿದ್ದ ವಸ್ತುಗಳೆಲ್ಲ ಪಡೆಯುವ ಸಲುವಾಗಿ ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ದೇವತೆಗಳು ನಮ್ಮ ಸಹಕಾರವನ್ನು ಬಯಸಿ ಬಂದವರು. ಆಗ ಮಂದರಾಚಲವನ್ನೇ ಎತ್ತಿ ಸಮುದ್ರದಲ್ಲಿ ಇರಿಸಿ ಬೃಹದಾಕಾರದ ಘೋರವಾಸುಕಿಯನ್ನು ಹಗ್ಗವಾಗಿರಿಸಿಕೊಂಡು ಸಮುದ್ರ ಮಥನ ಮಾಡುವ ಸಂದರ್ಭದಲ್ಲಿ ಸಹಕಾರಿಯಾದವನು ನಾವು ಮತ್ತು ನಮ್ಮ ಕಡೆಯವರು 33 ಕೋಟಿ ದೇವತೆಗಳು 66 ಕೋಟಿ ದಾನವರು ಸೇರಿ ಸಮುದ್ರ ಮಥನ ಮಾಡಿ ವಸ್ತುಗಳೆಲ್ಲ ಬರಲಿ ದೇವಲೋಕಕ್ಕೆ ಸೇರುವುದಕ್ಕೆ ಕಾರಣಕರ್ತರಾದ ದುರಂಧರರು ನಾವು. ಅಂತಹ ನನ್ನಂತವರಲ್ಲಿ ಯುದ್ಧದ ಹಂಬಲ ಬೇಡ ಮಗು. ಸುಮ್ಮನೆ ಹಿಂದಕ್ಕೆ ತಲೆಡು. ಅಯ್ಯ ಬಲಿರಾಯ. ಶುಕ್ರ
ಎಲ್ಲ ಹುಡುಗ ನನ್ನ ಆಡಳಿತ ಪರಿಣತಿಯಲ್ಲಿ ಬಂದು ನಿಂತು ನನ್ನನ್ನು ಅಪಹಾಸ್ಯ ಮಾಡುವುದಕ್ಕೆ ಮುಂದಾಗಿದ್ದೀಯಾ? ನನ್ನ ಬಗ್ಗೆ ಅಷ್ಟು ತಿಳಿದುಕೊಂಡಿದ್ದರೆ ಸಾಲದು. ಇನ್ನು ವಿಷಯವನ್ನು ಕೇಳು. ನನ್ನದಾದಂತ ಅಸುರ ಪಡೆಯನ್ನು ಕೂಡಿಕೊಂಡು ನನ್ನದಾದಂತ ಸಾಮರ್ಥ್ಯದಿಂದ ದೇವಲೋಕವನ್ನೇ ನನ್ನ ವಶಪಡಿಸಿಕೊಂಡವನು ನಾನು. ಮೂರು ಲೋಕವನ್ನು ಕೊರೆದವನು ನಾನು. ಅಂತಹ ನನ್ನ ಮುಂದೆ ನೀನು ನರಪಿಲ್ಲೆ. ನನ್ನನ್ನು ಪರಿಹಾಸದಿಂದ ಹಾಗಲ್ಲ, ಯುದ್ಧಕ್ಕೆ ಸಿದ್ಧನಾಗು ಎಂದರು. ಕ್ಷಮೆಗಳ ತಾಳಿ ಉಪಯರು ಇಲ್ಲಿ ಪ್ರತಿವಾದದ ಮುದಿನಾಯ ಶಾಂತರಾಗಿ ಕ್ರೋಧಾವಿಷ್ಟರಾಗಿ ಇಬ್ಬರು ಹೊಡೆದಾಡುವುದಕ್ಕೆ ಮುಂದಾಗಿದ್ದೀರಾ? ಇಬ್ಬರು ಮಹಾಪರಾಕ್ರಮಿಗಳೇ ಹೌದಾದರೂ ಇಬ್ಬರಲ್ಲಿ ಕಾದಾಟದಲ್ಲಿ ಯಾಕೆ ನೀವಿಬ್ಬರು ಅಧಿಭಕ್ತರೇ ಇದ್ದೀರಿ. ಇವರು ಸತ್ಯ ಧರ್ಮದ ಮಾರ್ಗದಲ್ಲೇ ನಡೆದವರಿದ್ದೀರಿ. ನನ್ನ ಮಗಗಾಗಿ ನೀವು ಆದ ಗೌರವ ನಂಬಿಕೆಯನ್ನು ಇದ್ದವರು ಹೌದು. ಮಾತ್ರವಲ್ಲ, ನಾನು ಹೊತ್ತ ಬಿಗುಲು ಏನು? ಓ ಭಕ್ತಶ್ರೇಷ್ಠರೇ, ದೇವರಿಗೂ ನಾನು ಭಕ್ತರನ್ನು ಪಡೆಯುತ್ತಾ ಬಂದವನು. ಇರುವಾಗ ನೀವಿಬ್ಬರು ಕೂಡ ಸದಾ ನನ್ನನ್ನೇ ಬದಿಸುತ್ತ ಆತ್ಮನಿಷ್ಠರಾಗಿ ನಡೆದುಕೊಂಡು ಬಂದವರಿದ್ದೀರಿ. ಅಂತಹ ನಿಮ್ಮಲ್ಲಿ ನಡೆಯುತ್ತಿರುವ ಈ ಯುದ್ಧದಲ್ಲಿ ಯಾರಿಗೆ ತೊಂದರೆಯಾದರೂ ಯಾರೇ ಸೋತರೂ ಅದು ನನ್ನ ಬಿಗುಲಿಗೆ ಅಪವಾದ ಅಲ್ಲವೇ? ಇತರರನ್ನು ಪಡೆಯುವವನು
ಹಾಗಾಗಿ ನೀವಿಬ್ಬರು ಯುದ್ಧವನ್ನ ನಿಲ್ಲಿಸಿ ಇಬ್ಬರು ಒಂದಾಗಬೇಕು. ಧನ್ಯನಾದೇನು ದೇವ ನಿನ್ನ ಮೋದಿಯನು ಧನ್ಯನಾದೇನು ದೇವ ನಿನ್ನ ಮೋದಿಯನು ಪುಣ್ಯ ಸಂಚಿತಗಳು ನೋಡಿದೆ ನಾನು ಪುಣ್ಯ ಸಂಚಿತಗಳು ನೋಡಿದೆ ನಾನು ದೇವ ಕೇಶವ, ಇದೋ ನಿನ್ನ ಹರಿದಾಸಿಗಳಿಗೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ ಎಂದೇವೆ. ಇಲ್ಲಿಯವರೆಗೆ ನಮ್ಮ ಬದುಕು ಹಸನಾಗಿರುವುದಕ್ಕೆ ಕಾರಣ ನಿನ್ನದೇ ದೇವ. ಇಂದು ಇಲ್ಲಿ ದಿವ್ಯವಾದಂತಹ ನಿನ್ನ ದರ್ಶನ ಭಾಗ್ಯ ನನಗೆ ದೊರೆತದ್ದು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಎಂದು ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯನಾದ ದೇವ, ಧನ್ಯನಾದೆ. ಸ್ವಾಮಿ, ದಿಗ್ವಿಜಯದ ಸಂಕಲ್ಪವನ್ನ ಹೊತ್ತು ಜೈತ್ರ ಯಾತ್ರೆಯನ್ನು ಕೈಗೊಂಡವನು ನಾನು. ಈಗ ಹಿಂದೆ ಸರಿದೆ ಅಂತಾದರೆ ಅದು ನಮ್ಮ ಸಂಕಲ್ಪಕ್ಕೆ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂತಹ ಕಾರ್ಯವಾಗುವುದಿಲ್ಲವೇ? ನೀನೇ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ತಂದೆ. ಚರದೊಳಗೆ ಸ್ಥಾವರದಲ್ಲಿ ಚರದೊಳಗೆ ಸ್ಥಾವರದಲ್ಲಿ ಹರಿತಂದಿರುತ್ತಮಗಮೆಯಲ್ಲಿ ಸ್ವರ್ಣಗೋರುಗ ವಂದ್ಯನೇ ಸ್ವರ್ಣಗೋರುಗ ವಂದ್ಯನ ರಕ್ಷಿತಂದಿರಗಿದನು ಬಲಿರಾಯನು ರಕ್ಷಿಸು ಭಗವಂತ, ಇದು ನಿನ್ನ ಪಾದಕಮಲದಲ್ಲಿ ನನ್ನ ಶಿರವನ್ನು ಚಾಚಿದ್ದೇನೆ.
ಬೇಗ ಧನ್ಯನಾದೆ. ಸ್ವಾಮಿ, ಎಲ್ಲವೂ ನಿನ್ನ ಇಚ್ಛೆಯಂತೆ ಸಕಲಿ ಸದಾ ನಮ್ಮನ್ನ ಪಾಲಿಸುತ್ತಂತೆ. ನಮೋ ನಮಃ. ಧರ್ಮಸ್ಥಳ ಬಲಿರಾಯ, ಇದುವರೆಗೂ ಶತ್ರುಗಳಾಗಿ ಕಾದಾಟ ಮಾಡಿದ ನಮಗೆ ಆ ಭಗವಂತನ ದರ್ಶನ ಭಾಗ್ಯದಿಂದ ಸತ್ಯ ದರ್ಶನವಾಯಿತು. ಆ ಶ್ರೀಹರಿ ಇಚ್ಛೆಯಂತೆ ನನ್ನ 100 ಮಂದಿ ಹೆಣ್ಣುಮಕ್ಕಳನ್ನು ನಿನಗೆ ಮಾಲೆಯನೆಂದು ಸನ್ಯಾಸನೆಂದು ಮುಕ್ತನಾಗಬೇಕು ಎಂದು ಬಯಸುತ್ತಾ ಇದ್ದೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬಲಿರಾಯ, ಧರ್ಮಾಂಗದ ಈ ಪ್ರಪಂಚದಲ್ಲಿ ಭಗವಂತನ ಇಚ್ಛೆಯನ್ನು ಮೀರುವವರು ಯಾರು? ನಿನ್ನ ಮಾತಿಗೆ ನನ್ನ ಒಪ್ಪಿಗೆಗೆ. ಆದರೆ ಈಗಲ್ಲ. ನನ್ನ ದಿಗ್ವಿಜಯವನ್ನ ಮುಗಿಸಿ ಪುರವನ್ನು ಸೇರಿ ತಂದೆಯವರಲ್ಲಿ ವಿಷಯವನ್ನು ಅರಿವಿ ಆಮೇಲೆ ಲೇಖನವನ್ನ ಕಳುಹಿಸುತ್ತೇನೆ. ಇಬ್ಬರ ಸಮೇತರಾಗಿ ನಮ್ಮಲ್ಲಿಗೆ ಬರಬೇಕು. ಧರ್ಮಾಂಗದ ಬಲಿರಾಯ, ನೀನು ಹೇಳಿಕೊಳ್ಳುವ ಮಾತಕ್ಕೆ ನಿಮ್ಮ ಮೂಲಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ನನಗೂ ನನ್ನದೇ ಆದಂತಹ ಒಂದು ಕಟ್ಟುಪಾಡು ಪರಿಮಿತಿ ಎನ್ನುವುದುಂಟು. ಆ ಶ್ರೀಹರಿಯಲ್ಲಿ ಆದಂತಹ ಒಪ್ಪಂದವೋ ಶ್ರೀಕಾಂತನ ಆಗ್ರಹವೋ ಎನ್ನುವ ಹಾಗೆ ಸಾವರ್ಣಿ ಮನ್ವಂತರದವರೆಗೆ ಈ ಪಾತಾಳದಲ್ಲಿಯೇ ಇರಬೇಕು. ಮೇಲಿನ ಲೋಕಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇನ್ನೇನನ್ನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಕರೆದೊಯ್ಯುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ಹಾಗೆ ಆಗಲಿ. ನನ್ನ ತಂದೆಯವರ ಅನುಮತಿಯನ್ನ ಪಡೆದು ಸರಿಯಾದ ಬಗೆಯಿಂದ ವಿವಾಹ ಮೂಲಕವಾಗಿ ಅವರನ್ನ ಹೊಂದುತ್ತೇನೆ. ಸತ್ಯ ನನ್ನನ್ನ ಬೀಳ್ಕೊಡಬೇಕು. ಬಲಿರಾಯ, ಕಲ್ಯಾಣವಾಗಲಿ. ಆ ಮೂಲಕ ಲೋಕಕ್ಕೆಲ್ಲ ಮಂಗಲವಾಗಲಿ. ಮಂಗಲ ಮಹಿಮನೆ ಮಂಗಲ ಮುಖಿಯರು ಆರತಿಯ ಮಂಗಲ ಸಮಯದಿ ಬೆಳಗುತ್ತಲಂದು ಮಂಗಲ ಪಾಡಿದರು ಮಂಗಲೆಯರು ಮಂಗಲ ಪಾಡಿದರು ಮಂಗಲೆಯರು ಮಂಗಲ ಪಾಡಿದರು ಧರೆಯೊಳು ಪರಿಮಳಿ ರೂಪವ ತಾಳುತ್ತ ಧರೆಯೊಳು ಪರಿಮಳಿ ರೂಪವ ತಾಳುತ್ತ ಸುಂದರ ಪೊರೆದ ದೇವರಿಗೆ ಸುಂದರ ಪೊರೆದ ದೇವರಿಗೆ ನಗವ ಎತ್ತುದ ನಗವ ಎತ್ತುದ ಜಗವನುಗಾರ ನಗಧರ ಮೂರು ಶ್ರೀಹರಿಗೆ ಮಂಗಲ ಪಾಡಿದರು ಮಂಗಲೆಯರು ಮಂಗಲ ಪಾಡಿದರು ಮಂಗಲೆಯರು ಮಂಗಲ ಪಾಡಿದರು ಆದಿದೇವ ಸಕಲಾಗಲು ಕೂಡಿದ ಯಾತವನ್ನು ಮೇಲುಭಾಗದ ಗುರುವಿನ ಬೇಡವರ